ಮಹತ್ವಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅದು ಅತ್ಯಂತ ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತವಾಗಿ ನಡೆದುಕೊಂಡು ಬರ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದರಲ್ಲಿ ದೇವರಿಗೆ ಒಂದು ವಿಶೇಷವಾಗಿ ಬೇಕಾಗಿರುವಂಥದ್ದು ಅಥವಾ ದೇವರ ಒಂದು ಉತ್ಸವ ಬಲಿ ಇರ್ಬೋದು, ದರ್ಶನ ಬಲಿ ಇರ್ಬೋದು, ಎಲ್ಲದಕ್ಕೂ ಕೂಡ ಬೇಕಾಗುವಂಥದ್ದು ಚೆಂಡೆ. ಇತರ ವಾದ್ಯಗಳ ಜೊತೆಗೆ ಚೆಂಡೆಗೂ ಕೂಡ ಬಹಳಷ್ಟು ವಿಶೇಷವಾದ ಪ್ರಾಧಾನ್ಯತೆ ಇದೆ. ಆ ಒಂದು ಚೆಂಡೆ ಸೇವೆಯಲ್ಲಿ ಅಂದರೆ ಪುತ್ತೂರು ಮಹತ್ವಬಾರ ಮಹಾಲಿಂಗೇಶ್ವರ ದೇವರ ಸೇವೆಯಲ್ಲಿ ಕಳೆದ 60 ವರ್ಷಗಳಿಂದ ತೊಡಗಿಸಿಕೊಂಡಿರುವಂತಹ ಓರ್ವ ವ್ಯಕ್ತಿಯ ಪರಿಚಯವನ್ನು ನಿಮ್ಮ ಮುಂದೆ ಈಗ ನಾವು ಮಾಡ್ತಾ ಇದ್ದೇವೆ. ಇವರ ಹೆಸರು ಗಂಗಾಧರ ಮಾರರ್ ಅನ್ನುವಂಥದ್ದು. ಅವರು ಕೇರಳದವರು, ಸಂಸ್ಕೃತ ಅಧ್ಯಾಪಕರು ಕೂಡ ಹೌದು. ಕಳೆದ 60 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರಿಗೆ 71 ವರ್ಷ, ಅಂದರೆ ತನ್ನ 10-11ನೇ ವಯಸ್ಸಿನಿಂದಲೇ ಈ ಒಂದು ಪುತ್ತೂರು ಕ್ಷೇತ್ರಕ್ಕೆ ಬಂದು ಇಲ್ಲಿನ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರುವಂಥವ್ರು. ಸೊ ಅವರಿಗೆ ಹೇಗೆ ಅನಿಸ್ತಾ ಇದೆ ಈ ದೇವರ ಸೇವೆ, ಅವರಿಗೆ ಎಷ್ಟು ಖುಷಿ ಇದೆ, ಅವರ ಅನುಭವ ಏನು ಕೇಳಿ ತಿಳಿಯೋಣ. ನಮಸ್ತೆ. ನಮಗೆ ಕನ್ನಡ ಗೊತ್ತಿಲ್ಲ, ನಾವು ಮಲಯಾಳವರು. ನಾವು ಸುಮಾರು ದೇವಸ್ಥಾನಕ್ಕೆ ಹೋಗಿದೆ ಮತ್ತು ನಮ್ಮ ಇಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಚಂದವಾಗಿ ನಡೆಯುವ ಕ್ಷೇತ್ರ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಭಾರಿ ಚೆನ್ನಾಗ್ತದೆ, ಭಾರಿ ಖುಷಿ ನಮಗೆ. ಈ ಯಾವುದಕ್ಕೆ ಕಷ್ಟ ಇದ್ದರೆ ನಮಗೆ ದೇವಸ್ಥಾನಕ್ಕೆ ಬರಬೇಕು. ಇದು ನಮ್ಮ ಒಂದು ಇದು ನಮ್ಮ ದೇವಸ್ಥಾನ, ನಮಗೆ ಇಲ್ಲಿ ಬರಬೇಕು, ನಮಗೆ ಇಲ್ಲಿ ಸೇವೆ ಮಾಡಬೇಕು. ಅದು ನಮ್ಮ ಒಂದು ಮಹಾಲಿಂಗೇಶ್ವರ ಕೃಪಾ. ಅದಕ್ಕೆ ಅದಕ್ಕೆ ಭಾರಿ ಇದು ಖುಷಿಯುಂಟು. ಮತ್ತು ಇಲ್ಲಿಂದ ಜನವರು, ನಮ್ಮ ಎಲ್ಲ ಜನಗಳನ್ನು ವಸುದೈವ ಕುಟುಂಬ, ಎಲ್ಲ ಚಾಕ್ರಿಯವರು, ಪೂಜೆಯವರು, ತಂದ್ರಿಯವರು, ದೇವರವರು, ಅಡಿಗೆವರು, ಕೆಲಸವರು, ಯಾರು ನಮಗೆ ಹತ್ರ ಸಂಬಂಧ ಉಂಟು, ಹತ್ರ ಪ್ರೀತಿ ಉಂಟು ಅವರು. ಅದೇ ನಮ್ಮ ಮತ್ತು ನಮ್ಮ ಚಂದ್ರಶೇಖರ, ಜಗನ್ನಿವಾಸರಾವ್ ಮೊದಲಿನವರು. ನಾವು DK ಬಾರಿ ಇದ್ದರೆ ನಾವು ಬರ್ತಾರೆ ಇಲ್ಲಿ. ಅಂದು ಚಂದ್ರಶೇಖರ ಅಲ್ಲಿಂದು ಇಷ್ಟು ಸೌಕರ್ಯ ಇಲ್ಲ. ಮನೆಯಲ್ಲಿ ಬೇರೆ ಮನೆಯಲ್ಲಿ ಊಟ ಅದೆಲ್ಲ ಇಂಪ್ರೂವ್ ಆಯಿತು, ಈಗ ಇಷ್ಟು ಆಯಿತು. ಇದೆಲ್ಲ ನಮ್ಮ ಭಾಗ್ಯ. ಅಂದರೆ ನೀವು ನಿಮ್ಮ ಸರಿಸುಮಾರು 10-11ನೇ ವಯಸ್ಸಿನಲ್ಲಿ ಇಲ್ಲಿಗೆ ಬಂದಿದ್ದೀರಿ. ಹೇಗೆ ಅಂದರೆ ಮೊದಲು ಯಾರು ತಮ್ಮ ತಂದೆಯವರ ಜೊತೆ ಬಂದರೆ ಹೇಗೆ? ಮತ್ತು ತಂದೆಯವರ ಒಟ್ಟಿಗೆ ನಾವು ಬರ್ತಾರೆ ಇಲ್ಲಿ. ಅದು ಮೊದಲೇ ಚಕ್ರದಾಳ ಮಾಡಿ, ಮತ್ತು ಪುನಃ ಇದು ಧೂಳಾಯಿ, ಚೆಂಡೆ, ನಿಂದ ದರ್ಶನವಲ್ಲಿ ನಮ್ಮ ಬಾಬೋಡಿಗಳು ದರ್ಶನವಲ್ಲಿ ಒಂದು ಚೆನ್ನ ಅವರು ಮಲಯಾಳ ಸ್ವಲ್ಪ ಬರ್ತಾರೆ ಇಲ್ಲಿ. ಭಾರಿ ಖುಷಿ. ವಿಷು ರಾತ್ರಿದ ಮೇಳ, ಅದು ಕೇರಳ ಸ್ಟೈಲು. ಅದಕ್ಕೆ ಜನ ಸೇರ್ತದೆ, ಅವರಿಗೆಲ್ಲ ಪ್ರೀತಿ ಉಂಟು ನಮ್ಮ ಹತ್ರ ಕೇರಳ ಚೆಂಡ. ಅದಕ್ಕೆ ಶಾಸ್ತ್ರೀಯ ವಶ ಉಂಟು, ಶಾಸ್ತ್ರೀಯ ಇದು ಉಂಟು. ಅದಕ್ಕೆ ಸಾಯಂಕಾಲ ಇದು ಬೇಕು, ಬೆಳಿಗ್ಗೆ ಇದು ಬೇಕು, ಅದೆಲ್ಲ ನಮ್ಮ ಒಂದು ಕ್ರಮ ಉಂಟು. ಅದು ನಾವು ಮಾಡ್ತೇವೆ. ನಮ್ಮ ಗುರು ಕೃಪಾ ಎಲ್ಲ ನಾವು ಹೀಗೆ ಮಾಡ್ತೇವೆ. ಎಲ್ಲ ನಮ್ಮ ಗುರು ಮತ್ತು ಮಹಾಲಿಂಗೇಶ್ವರ ನಮ್ಮ ಗುರು. ಬಾಕಿ ನಮ್ಮ ಎಲ್ಲ. ನೀವು ಆಗ ಬರುವಾಗ ಅಂದರೆ ಸಣ್ಣಂದಿನಿಂದ ಬರುವಾಗ ಹೇಗಿತ್ತು, ಮತ್ತು ಈ ಜಾತ್ರೆ ಆ ಸಂದರ್ಭದಲ್ಲಿ ಹೇಗಿತ್ತು? ಜಾತ್ರೆ ಒಂದೇ, ಜಾತ್ರೆ ಇಲ್ಲ, ಕ್ರಮ ಒಂದೇ, ಅದಕ್ಕೆ ಇದಿಲ್ಲ, ಚೇಂಜ್ ಇಲ್ಲ. ಮತ್ತು ಇದು ವಾತಾವರಣ ಇದು ಎಲ್ಲ ಚೇಂಜ್ ಆಗುತ್ತೆ. ರೂಮ್ಸ್ ಉಂಟು ಮತ್ತು ಊಟದ ವ್ಯವಸ್ಥೆ ಉಂಟು. ಮೊದಲು ಊಟ ವ್ಯವಸ್ಥೆ ಇಲ್ಲ, ಊಟ ಚಾಯ ಏನಿಲ್ಲ, ಕಷ್ಟ ಉಂಟು. ಸ್ನಾನಕ್ಕೆ ಇಲ್ಲ, ಬಾವಿಯಲ್ಲಿ ಹೋಗಬೇಕು.
ಅಲ್ಲ ಈಗೆಲ್ಲ ಸುಮಾರು ಚೇಂಜ್ ಆಯಿತು, ಭಾರಿ ಭಾರಿ ವೆರಿ ವೆರಿ ಚೇಂಜ್ ಆಯಿತು. ಖುಷಿ ಉಂಟು ನಮಗೆ. ತಾವು ಸಂಸ್ಕೃತ ಅಧ್ಯಾಪಕರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದು ಎಷ್ಟು ವರ್ಷ? 31 ವರ್ಷ ಸಂಸ್ಕೃತಾಧ್ಯಾಪಕರಾಗಿ ನಮ್ಮ ಒಂದು ನೀಲೇಶ್ವರ AUP ಸ್ಕೂಲ್, ಏಡೆಡ್ ಸ್ಕೂಲ್ ಅಲ್ಲಿ ಒಂದೇ ಶಾಲೆಯಲ್ಲಿ ಸಂಸ್ಕೃತಾಧ್ಯಾಪಕರಾಗಿ ಅಸಿಸ್ಟೆಂಟ್ ಹೆಡ್ ಮಾಸ್ಟರಾಗಿ ಕೆಲಸ ಮಾಡ್ತೇವೆ. 20 ವರ್ಷ ಅಲ್ಲಿ ಅಸಿಸ್ಟೆಂಟ್ ಹೆಡ್ ಮಾಸ್ಟರಾಗಿ ಕೆಲಸ ಮಾಡಿ, ಹೆಡ್ ಮಾಸ್ಟರ್ ಆಗಲಿಲ್ಲ, ಅಸಿಸ್ಟೆಂಟ್ ಹೆಡ್ ಮಾಸ್ಟರ್ ಎಲ್ಲ. ನಮಗೆ ಖುಷಿ ಆಯಿತು. ನಮಗೆ ಕುಟುಂಬ ಎಲ್ಲ ಕೇರಳದಲ್ಲಿ? ನಮ್ಮ 2 ಹೆಣ್ಣು ಮಕ್ಕಳುಂಟು, ಅವರ 2 ಟೀಚರು, ಅವರ ಹಸ್ಬೆಂಡ್ಸು ಅವರಿಗೆ ಕೆಲಸ ಉಂಟು, ಒಬ್ಬರು ಟೀಚರು ಮತ್ತು ಅವರು KSCB ಎಲೆಕ್ಟ್ರಿಸಿಟಿ ಬೋರ್ಡ್, ವೈಫು ಹೌಸ್ ವೈಫ್. ಅವರು ಮೊದಲೇ ಟೀಚರ್ ಆಗಿದೆ ಏಡೆಡ್ ಸ್ಕೂಲ್ನಲ್ಲಿ, ಈಗ ಇಲ್ಲ. ನಿಮಗೆ ಖುಷಿ ಇದೆ ದೇವರ ಸೇವೆ? ಬರೀ ಖುಷಿ, ನಮಗೆ ಪ್ರೀತಿ. ಎಷ್ಟು ನಮಗೆ ಆಯುಸ್ಸು ಆರೋಗ್ಯ ಕೊಡಬೇಕು ದೇವರು, ಎತ್ತರ ವರ್ಷ ಬೇಕಾದರೆ ಆ ದೇವರ ಸೇವೆ ಕೆಲಸ ಮಾಡಲಿಕ್ಕೆ ಆ ದೇವರು ನಮಗೆ ಅನುಗ್ರಹ ಕೊಡಬೇಕು ಅನ್ನೋ ನಮ್ಮ ಪ್ರಾರ್ಥನೆ. ಧನ್ಯವಾದಗಳು ಸರ್, ನಿಮ್ಮ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ ಅನ್ನುವಂಥದ್ದು. ಇನ್ನೊಂದು ಇವರ ಸೇವೆಯ ಬಗ್ಗೆ, ಈ ಒಂದು ಕ್ಷೇತ್ರದ ಸೇವೆಯನ್ನು ಮಾಡ್ತಾ ಇರೋರು, ಜೊತೆಗೆ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡ್ತಾ ಇರುವಂಥ PG ಚಂದ್ರಶೇಖರ್ ಅವರಿದ್ದಾರೆ. ಅವರು ಇವರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹಿರಿಯರು 60 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ, ಇವರ ಸೇವೆ ನೀವು ನೋಡಿದ ಹಾಗೆ? ಹೌದು, ಅಂದರೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇದು ಕೇರಳ ಬಹಳ ಹತ್ತಿರವಾದ ರಾಜ್ಯ. ಕೇರಳದಿಂದ ಚಂಡೆಯವರು ಬರ್ತಾರೆ, ಕೇರಳ ನಮ್ಮ ಕುಂಟಾರಿಂದ ತಂತ್ರಿಗಳು ಬರ್ತಾರೆ, ದೇವರವರವರು ಕೂಡ ಕುಂಬಳೆಯಿಂದ ಬರ್ತಾರೆ, ಮತ್ತು ನಮ್ಮ ಬೆಡಿ ಪ್ರದೇಶಕ್ಕೂ ಕೂಡ ಕುಂಬಳೆಯವರು ನಾವು ಒಮ್ಮೆ ಇಲ್ಲಿಗೆ ಕರೆಸುವುದುಂಟು. ಹಾಗೆ ನಮಗೆ ಮತ್ತು ಒಂದು ಕೇರಳದ ಅಂದರೆ ಕುಂಬಳೆ ಸೀಮೆಗೆ ಅವಿನಾಭಾವ ಒಂದು ಸಂಬಂಧ ಮಹಾಲಿಂಗೇಶ್ವರನಿಗೆ ಉಂಟು. ಅದು ಇವರ ತಂದೆಯವರನ್ನು ನಾನು ನೋಡಿದ್ದೇನೆ, ಅವರ ಇಲ್ಲಿ ದೇವರಲ್ಲಿ ಸೇವೆ ಮಾಡ್ತಿದ್ದರು. ಇವರು ಬಹಳ ಚಿಕ್ಕ ವಯಸ್ಸಿಂದ ಇಲ್ಲಿ ಬಂದಿದ್ದಾರೆ. ಅಂದರೆ ಆಗ ನನಗೆ ಗೊತ್ತಿಲ್ಲ, ನಾನು ಕಣ್ಣು ಬಿಟ್ಟು ಜಾತ್ರೆಗೆ ಅಂತ ಬರುವಾಗ ಇವರಿದ್ದರು ದೇವಸ್ಥಾನದಲ್ಲಿ. ಈಗ ಸಾಧಾರಣ 60 ವರ್ಷದಿಂದ ಅವರು ಕೆಲಸ ಮಾಡ್ತಿದ್ದಾರೆ. ಮತ್ತು ತುಂಬ ಅವರ ಟೀಮು ತುಂಬ ಸೈಲೆಂಟ್. ಅವರು ಇಲ್ಲಿ ಆಗ ಏನು ಅವ್ರಿಗೆ ಸೌಕರ್ಯ ಇರಲಿಲ್ಲ. ಅವರು ಬಂದು ಸಂಜೆ ಆಗುವಾಗ ಇವರ ಟೀಮ್ ಒಂದು ನನ್ನ ಹತ್ರ ಹೇಳೋದು, ನಮಗೆ ನಿಲ್ಲಲಿಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ, ಮತ್ತು ನಮ್ಮ ಈ ಸುಸ್ವಾಗತ ಹೋಟ್ಲ ಮಾಳಿಗೆಯಲ್ಲಿ ದೇವಸ್ಥಾನದ ರೂಮ್ ಎಲ್ಲ ಕೊಟ್ಟು ಅಲ್ಲಿ ಕಷ್ಟ, ಅಲ್ಲಿ ನೀರಿಲ್ಲ, ಅಲ್ಲಿ ಫ್ಯಾನ್ ಇಲ್ಲ, ಇಂಥೆಲ್ಲ ಸಮಸ್ಯೆ ಆಗ್ತದೆ. ಪರವರಿಂದ ಬಂದಾಗ ಅವ್ರು ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಇರತಕ್ಕಂಥ ಆಡಳಿತ ಮಂಡಳಿಯವರಿಗೆ ಮನವೊಲಿಸಿ ಅವರಿಗೆ ಸಾಧಾರಣ ಮೂಲಭೂತ ಸೌಕರ್ಯನೆಲ್ಲ ನಾವು ಕಲ್ಪಿಸಿ ಕೊಟ್ಟಿದ್ದೇವೆ ಅವರಿಗೆ. ಮತ್ತು ಸುರುಸುರಿಗಳಲ್ಲಿ ಇವರು DK ಹೆಬ್ಬಾರ ಕಾಲದಲ್ಲಿ ಬಳ್ಳುಕ್ರಾಯರು ಅಂತ ಇದ್ದರು. ಅದಂದರೆ ದೇವಸ್ಥಾನದಲ್ಲಿ ಉತ್ಪತ್ತಿ ಇಲ್ಲ, ಅಲ್ಲಿಗೆ ಅಂದರೆ ಅನ್ನದಾನ ಎಂಥದ್ದು ಇರಲಿಲ್ಲ ಈ ದೇವಸ್ಥಾನದಲ್ಲಿ. ಇವರಿಗೆ ಚಾಕರಿಯವರಿಗೆ ಊಟಕ್ಕೆ ವ್ಯವಸ್ಥೆ ಇರಲಿಲ್ಲ, ಬರೀ ಅರ್ಚಕರೊಂದು ಸಣ್ಣ ಒಳಗಿನ ಗುಂಪಿಗೆ ಮಾತ್ರ ಊಟ ಇತ್ತಲ್ಲದೆ ಹೊರಗಿನವ್ರಿಗೆ ಯಾರಿಗೆ ಸಹ ಇಲ್ಲಿ ಯಾವ ವ್ಯವಸ್ಥೆ ಇರಲಿಲ್ಲ. ಈಗ ಮಹಾಲಿಂಗೇಶ್ವರ ದಯದಿಂದ ಎಲ್ಲ ಇಲ್ಲಿ ಬಂದವರು ಭಾಳ ಸಂತೋಷದಲ್ಲಿ ಬರ್ತಾರೆ, ಅವರಿಗೆಲ್ಲ ಸೌಕರ್ಯಗಳು ಕೂಡ ಉಂಟು. ಆಮೇಲೆ ಇವರ ಚೆಂಡೆ ವಾದನ, ಅದು ನಮ್ಮ ಪುತ್ತೂರಿನ ಜಾತ್ರೆಯ ಆ ಒಂದು ಚೆಂಡೆ ಶಬ್ದ ಕೇಳಿದರೆ ಸಾಕು, ಅಷ್ಟು ಅಂದರೆ ರೋಮಾಂಚನ. ಮತ್ತು ಅದು ದೇವರ ಪುಷ್ಪ ಕನ್ನಡಿ ಎದುರು ಇವರು ಚೆಂಡೆ ಬಾರಿಸೋದು ನೋಡುವಾಗ ಎಷ್ಟೋ ಜನ ಕಣ್ಣೀರಾಗ್ತಾ ಇದ್ದಾರೆ. ಮಹಾಲಿಂಗೇಶ್ವರ ನೋಡಿ, ಆ ಅಟ್ಟೆಯನ್ನು ನೋಡಿ ಎಷ್ಟೋ ಜನ ಕಣ್ಣೀರಾಗಿ ಆ ಭಕ್ತಿ ಭಾವನೆ ಬರ್ತದೆ. ಮತ್ತು ಅದ್ಭುತವಾಗಿ ಅವರು ಅಂದರೆ ಅವರ ವಿದ್ಯೆ ಅವರಿಗೆ ಇದಿಲ್ಲ, ಅವರಿಗೆ ನಮ್ಮ ಸೇವೆ ಮಾಡಿದ್ರೆ ಯಾವ ದಣಿ ಇಲ್ಲ, ಎಷ್ಟು ಹೊತ್ತು ಬೇಗ ಬರ್ತದೆ. ಮತ್ತು ನಾವೇನೆಲ್ಲ ಹೋಗುವ ಸ್ವಲ್ಪ ಬೇಗ ಮಾಡಿದ್ರೆ ನಾವು ಅವರಿಗೆ ಆದಷ್ಟು ಪುಷ್ ಮಾಡ್ತೀವಿ, ಸ್ವಲ್ಪ ಬೇಗ ಮಾಡಿ, ಇವತ್ತು ಸವಾರಿ ತುಂಬ ದೂರ ಹೋಗ್ಲಿಕ್ಕೆ ಉಂಟು. ಆದರೆ ನಾವು ಏನು ಹೇಳಿದ್ರೆ ಅವ್ರು ಕೇಳ್ತಾರೆ, ಇವತ್ತು ಬೇಗ ಮಾಡಿದರೆ ಬೇಗಲೂ ಮಾಡ್ತಾರೆ. ಅಂದರೆ ಅನೋನ್ಯ ಒಂದು ಭಾವ, ಒಂದು ಸಂಬಂಧ ನಮ್ಮ ಒಳಗೆ ಉಂಟು. ಹಾಗೆ ಮತ್ತು ಇಲ್ಲಿ ಅತ್ಯಂತ ಪ್ರಮುಖ ನಮ್ಮ ಮಹಾಲಿಂಗೇಶ್ವರದಲ್ಲಿ ಇದಾಗ್ತದೆ ಅದು ದರ್ಶನ ಬಲಿ. ಆ ದರ್ಶನ ಬಲಿ ಆಗುವ ಸಂದರ್ಭದಲ್ಲಿ ಇಡೀ ದೇವಸ್ಥಾನ ಒಂದು ಸಾಸಿವೆ ಕಾಳಷ್ಟು ಹಾಕುವಷ್ಟು ಜಾಗ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಅವರ ಒಂದು ಲಯ, 3 ಸುತ್ತು ದರ್ಶನ ಬಲಿಗೆ, ಅದು ನಾನು ಎಷ್ಟೋ ವರ್ಷದಿಂದ ಇದ್ದೇನೆ. ಆ ಶುರುವಿಂದ ಯಾವ ಪೆಟ್ಟನ್ನು ಅವರು ಅದಕ್ಕೆ ಹೊಡಿತಾರೋ ಅದೇ ಪೆಟ್ಟು. ಮತ್ತು ಅದೊಂದು ಅದ್ಭುತವಾದ ಈ ದರ್ಶನ ಬಲಿಗೆ ಅವರು ಹೊಡೆಯುವಂಥ ಸಿಸ್ಟಮ್ ಈ ದೇವಸ್ಥಾನದಲ್ಲಿ ಮಾತ್ರ ನಾವು ಕಂಡು. ಕೆಲವು ಬೇರೆ ಬೇರೆ ಸಿಸ್ಟಮ್ ಹೊಡಿತಾರೆ, ಇವರು ಹೊಡೆದು ಅದು ಅವರ ತಂದೆ ಕಾಲದಿಂದ ಹೇಗೆ ಅವರು ಅದನ್ನು ಮಾಡ್ತಾರೋ ಅದೇ ರೀತಿ ಇವತ್ತಿಗೂ ಮಾಡ್ತಾರೆ. ಮತ್ತು ಇಲ್ಲಿ ಬರುವ ನಮ್ಮ ಸ್ಟಾಫುಗಳೊಟ್ಟಿಗೆ ಎಲ್ಲ ಅವ್ರದ್ದು ಯಾವ ಕಿರಿಕಿರಿ ಕೂಡ ಇಲ್ಲ, ಅಷ್ಟು ಸಂತೋಷದಲ್ಲಿ ದೇವರ ಸೇವೆ ಮಾಡ್ತಾರೆ. ಈಗ ರಾತ್ರಿ ಅವರು ಬರುವಾಗ 2 ಗಂಟೆ ಎಲ್ಲ ದೇವರಾಗ್ತದೆ. ದೇವರಾಗಿ ಬಂದರೂ ಕೂಡ ಬೆಳಿಗ್ಗೆ ಅವರು 6:30 7 ಗಂಟೆಗೆಲ್ಲ ಅವರು ಸ್ನಾನ ಮಾಡಿ ಅವರು ಗಂಧ ಎಲ್ಲ ಹಚ್ಚಿಕೊಂಡು ಎಲ್ಲ ಗುಡಿಗಳ ನಮಸ್ಕಾರ ಮಾಡಿಕೊಂಡು, ಅಂದರೆ ಆ ಈ ದೇವಸ್ಥಾನದ ಮತ್ತು ದೇವರ ಮೇಲೆ ಅವರಿಗೆ ಅದ್ಭುತವಾದ ಭಕ್ತಿ ಇದೆ. ಆ ಭಕ್ತಿಯಿಂದ ಅವರು ಸೇವೆ ಸಲ್ಲಿಸ್ತಾರೆ. ಹಾಗೆ ಅವರ ಸೇವೆಯನ್ನು ಎಲ್ಲರೂ ಗುರುತಿಸಿದ್ದಾರೆ, ಪುತ್ತೂರಿನ ಜನತೆ ಎಲ್ಲರೂ ಕೂಡ ಅವ್ರನ್ನ ಗುರುತಿದ್ದಾರೆ. ಮತ್ತು ಅವರು ಸಂಸ್ಕೃತ ಮಾಸ್ಟರ್, ಅವರು
ಸಂಸ್ಕೃತ ಮಾಸ್ಟರ್ ಆದರೆ ಅವರ ಟೀಮನ್ನು ಕಟ್ಟಿಕೊಂಡು ಅಲ್ಲಿಂದ ಬಂದು ಇಲ್ಲಿ 10 ದಿನ ಇರಬೇಕು ಅಂತ ಆದರೆ ಅದೆಲ್ಲ ತುಂಬ ಈಗಿನ ಕಾಲದಲ್ಲಿ ಕಷ್ಟದ ಕೆಲಸ. ಆದರೆ ಅವರದ್ದು ಏನು ನಮಗೆ ಸಮಸ್ಯೆ ಇಲ್ಲ. ಒಂದು ಅವರಿಗೆ ಕಾಗದ ಹೋದರೆ ಸಾಕು, ಮಹಾಲಿಂಗೇಶ್ವರನಿಂದ ಒಂದು ಅಪ್ಪಣೆ ಹೋದರೆ ಇದು ಎದ್ದುಕೊಂಡು ಅವರ ಟೈಮಿಗೆ ಅವರು ಬರ್ತಾರೆ, ಎಲ್ಲ ಕೆಲಸವನ್ನು ಯಾವ ಇದಿಲ್ಲದೆ ನಿಷ್ಠೆಯಿಂದ ಮಾಡಿ ಹೋಗ್ತಾರೆ. ಹೌದು. ಧನ್ಯವಾದಗಳು ಸರ್. ಇದು ಇವರ ಒಂದು ಸೇವೆಯ ಬಗ್ಗೆ, ಗಂಗಾಧರ ಮಾರರ ಅವರ ಸೇವೆಯ ಬಗ್ಗೆ ಪಿ ಜಿ ಚಂದ್ರಶೇಖರ್ ಅವರು ಹೇಳಿರುವಂತಹ ಮಾತು. ಒಟ್ಟಾರೆಯಾಗಿ ಭಕ್ತಿ ಒಂದು ಸಮರ್ಪಣೆಯ ಭಾವದಿಂದ ಮಾಡ್ತಾ ಇರುವಂತಹ ಕೆಲಸ, ಇವರ ಸೇವೆಗಳು ಇದೇ ರೀತಿ ನಿರಂತರವಾಗಿ ನಡೀತಾ ಇರಲಿ, ಮಹಾಲಿಂಗೇಶ್ವರನ ಕೃಪೆ ಅನುಗ್ರಹ ಇವರೆಲ್ಲರ ಮೇಲೆ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಲೋಕೇಶ್ ಬನ್ನೂರ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.